ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತಾ ಇದ್ದೀನಿ. ಇವತ್ತು ನಾನು ಅವರೆಕಾಯಿ ಪಲಾವ್ ಮಾಡಿ ತೋರಿಸ್ತಾ ಇದ್ದೀನಿ. ಈಸಿಯಾಗಿ ಸಿಂಪಲಾಗಿ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡ್ಕೊಂಡು ತಿನ್ಬೋದು. ಆಮೇಲೆ ಎರಡು ದಿನದಿಂದ ನಾನು ವೀಡಿಯೋ ಹಾಕಿರಲಿಲ್ಲ. ಸ್ವಲ್ಪ ಆಚೆ ಹೋಗಿದ್ವಿ, ಆಚೆ ಕೆಲಸದಿಂದ ವೀಡಿಯೋ ಹಾಕೋಕ್ಕಾಗಿಲ್ಲ. ಅದಕ್ಕೆ ಇವತ್ತು ನಾನು ಅವರೆಕಾಯಿ ಪಲಾವ್ ಮಾಡೋದ್ರಿಂದ ನಿಮ್ಮ ಜೊತೆ ನಾನು ಹಂಚ್ಕೊಳ್ಳೋಣ ಅಂತ ಅಂದ್ಕೊಂಡು ಅದನ್ನು ಮಾಡ್ತಾಯಿದ್ದೀನಿ. ಆಮೇಲೆ ನಾನು ಎಣ್ಣೆ ಹಾಕ್ತಾಯಿದ್ದೆ, ನನ್ನ ಮಗ ದೂರ ಓಡೋಗ್ತಾ ಇದ್ದಾನೆ. ಆಮೇಲೆ ಏನಾದರೂ ಎಣ್ಣೆ ಆಮೇಲೆ ತಿರ್ಗಾ ಬೆಂಕಿ ಬಂದಂಗೆ ಇವತ್ತು ಬರ್ಸ್ಬಿಡ್ತೀಯ ಅಂತ ಓಡ್ತಾ ಇದ್ದಾನೆ ನನ್ನ ಮಗ. ಕುಕ್ಕರ್ ಇಟ್ಕೊಬೇಕು. ಕುಕ್ಕರ್ ಇಟ್ಕೊಂಡು ಒಂದು ಸ್ವಲ್ಪ ಕುಕ್ಕರ್ ಬಿಸಿ ಆಗಲಿ. ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಬೇಕು. ಎಣ್ಣೆ ಹಾಕ್ಕೊಂಡು ಈ ಪಲಾವ್ ಎಲೆ, ಆಮೇಲೆ ಚಕ್ಕೆ, ಲವಂಗ, ಆಮೇಲೆ ಸ್ಟಾರು ಅದೆಲ್ಲ ಇರುತ್ತಲ್ಲ ಪಲಾವ್ ಐಟಮ್ಗಳು, ಮಸಾಲೆಗಳು, ಅದನ್ನೆಲ್ಲ ಅದ್ರ ಜೊತೆ ಸೇರಿಸ್ಕೊತಾ ಇದ್ದೀನಿ. ನನ್ನ ಮಗಳು ಬೇರೆ ನಾನು ಹಾಕ್ತೀನಿ ಅಂತ ಅವಳು ಓಡಿ ಬರ್ತಾಯಿದ್ದಾಳೆ. ಇದೆಲ್ಲ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡಿಕೊಂಡು ನೋಡಿ, ಅವರೆಕಾಯಿನ ಪಕ್ಕದಲ್ಲಿ ಬಿಡಿಸಿ ಇಟ್ಕೊಂಡಿದ್ದೀನಿ, ಹಾಕೋಣ ಅಂತ. ಅವರೆಕಾಯಿ ಪಲಾವ್ ಅಂದರೆ ನನಗೆ ತುಂಬ ಇಷ್ಟ, ತುಂಬ ಚೆನ್ನಾಗಿರುತ್ತೆ, ಅದಕ್ಕೆ ಅದು ಮಾಡ್ತಾಯಿದ್ದೀನಿ. ಆಮೇಲೆ ಒಬ್ಬರು ಫ್ರೆಂಡು ನನಗೆ ಸೂಪರಾಗಿದೆ ಅಂತ ಕಮೆಂಟ್ ಮಾಡಿದರು. ತುಂಬ ಧನ್ಯವಾದಗಳು ನಿಮಗೆ. ಹೀಗೆ ನಮ್ಮ ವಿಡಿಯೋ ನೋಡಿ ನಮ್ಗೆ ಪ್ರೋತ್ಸಾಹ ಕೊಡ್ತಾಯಿರಿ. ನಿಮ್ಮ ಪ್ರೀತಿಯಿಂದನೇ ನಾವು ಬೆಳೆಯೋಕ್ಕೆ ಸಾಧ್ಯ. ಆಮೇಲೆ ನೋಡಿ, ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಂಡು ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೊಬೇಕು ಚೆನ್ನಾಗಿ ಎಣ್ಣೆಯಲ್ಲಿ ರೋಸ್ಟ್ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಈರುಳ್ಳಿನ. ನನ್ನ ಮಗಳು ಬೇರೆ ನಾನು ಹಾಕ್ತೀನಿ ಅಂತ ಕುಣಿತಾ ಇದ್ದಾಳೆ. ಅವಳಂತೂ ನಾನು ಅಡುಗೆ ಮಾಡೋಕ್ಕೆ ಬಿಡೋಲ್ಲ ಫ್ರೆಂಡ್ಸ್. ಅವಳನ್ನ ಹಿಡಿಯೋದೇ ನನಗೆ ಸರಿ ಹೋಗ್ಬಿಡುತ್ತೆ. ಆಮೇಲೆ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ ನೋಡಿ, ಒಂದು 1/4 ಸ್ಪೂನ್ ಹಾಕ್ಕೊತಾ ಇದ್ದೀನಿ ಅರಿಶಿನ ಪುಡಿ. ಒಂದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡಿಕೊಂಡು ಆಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೇಲೇ ಮಾಡಿರೋದು, ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಅಂಗಡಿನಲ್ಲಿ ತೊಗೊಂಬರಲ್ಲ, ಮನೇಲೇ ಮಾಡಿ ಇಟ್ಕೊಬೋದು ಫ್ರೆಂಡ್ಸ್. ಫ್ರಿಜ್ಜಲ್ಲಿ ಇಟ್ಟರೆ ಚೆನ್ನಾಗಿ 1 ತಿಂಗಳೇನು 2 ತಿಂಗಳೇ ಇಟ್ಕೊಬೋದು. ಆದರೆ ಕೈಗೆ ಹಾಕ್ಬಾರ್ದು. ಸ್ಪೂನಲ್ಲಿ ಹಾಕ್ಕೊಬೇಕು. ಕೈ ಹಾಕಿದ್ರೆ ಒಂಥರ ಇದಾಗುತ್ತೆ. ಅದಕ್ಕೆ ಸ್ಪೂನಲ್ಲಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ತಿರ್ಗಾ ಎತ್ತಿದ ತಕ್ಷಣ ನಾವು ಫ್ರಿಜ್ಜಲ್ಲೇ ಇಟ್ಬಿಡಬೇಕು ಕ್ಲೀನಾಗಿ. ಒಂದು ಗ್ಲಾಸ್ ಬಾಟಲಲ್ಲಿ ಹಾಕ್ಕೊಂಬಿಡಿ, ಚೆನ್ನಾಗಿರುತ್ತೆ. ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಬೇಕು ಎಣ್ಣೆಯಲ್ಲಿ. ಚೆನ್ನಾಗಿ ಹುರ್ಕೊಂಡು ಆಮೇಲೆ ನಾವು ಟೊಮೊಟೊನ ಜೊತೆಗೆ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಡು ಟೊಮೊಟೊನ ಚೆನ್ನಾಗಿ ಹುರ್ಕೊಬೇಕು. ಸ್ವಲ್ಪ ಟೊಮೊಟೊ ಇದಾಗೋವರೆಗೂ ಒಂದು ಸ್ವಲ್ಪ ಮೆತ್ತಗೆ ಇದು ಮಾಡಿಕೊಂಡು ಆಮೇಲೆ ಫ್ರೆಂಡ್ಸ್ ಎಲ್ಲ ದೀಪಾವಳಿ ಹತ್ರ ಬಂತು. ಎಲ್ಲ ಏನು ಶಾಪಿಂಗ್ ಮಾಡ್ತಾಯಿದ್ದೀರಾ? ಪಟಾಕಿಗಳೆಲ್ಲ ತೊಗೊಂಬಂದಿದ್ದೀರಾ? ನಮ್ಮ ಮನೇಲಂತೂ ಇನ್ನೂ ಏನು ಶಾಪಿಂಗ್ ಮಾಡಿಲ್ಲ ಫ್ರೆಂಡ್ಸ್. ಏನು ಮಾಡೋದು, ನಮ್ಮ ಯಜಮಾನ್ರಂತೂ ಒಂದು ದೀಪಾವಳಿಗಾಗಲಿ ಯಾವುದಕ್ಕೆ ಆದ್ರೂ ಒಂದು ಶಾಪಿಂಗ್ಗೆ ಕಾಸು ಕೊಟ್ಟಿದ್ದೇ ಇಲ್ಲ ಇದುವರೆಗೂ. ಸುಳ್ಳು ಅಂದ್ಕೊಬೇಡಿ ಫ್ರೆಂಡ್ಸ್, ನಿಜ. ನಮ್ಮ ಮಕ್ಳಿಗೆ ಪಟಾಕಿ ಮಾತ್ರ ತೊಗೊಂಬರ್ತಾರೆ ಹೊರತು ನಮಗಂತೂ ಹೋಗಿ ಏನಾದರೂ ತೊಗೊಳ್ಳಿ ಅಂತ ಇದುವರೆಗೂ ಕೊಡಿಸಿಲ್ಲ ಫ್ರೆಂಡ್ಸ್. ಯಾವ ಹಬ್ಬಕ್ಕೂ ಕೊಡೋದಿಲ್ಲ. ಏನು ನಿಮ್ಮ ಮನೇಲೆಲ್ಲ ಹೇಗೆ ಫ್ರೆಂಡ್ಸ್? ನಮ್ಮ ಮನೇಲಿ ಈ ಥರ ಇದೆ ನಮ್ಮ ಯಜಮಾನ್ರ ಕತೆ. ಏನು ಮಾಡೋದು, ಯಾವ ಹಬ್ಬಕ್ಕೂ ನಮ್ಗೆ ಶಾಪಿಂಗ್ ಅನ್ನೋದೇ ಇಲ್ಲ. ಅವರೆಕಾಯಿ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಜೊತೆಗೆ ಅವರೆಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಅದನ್ನು. ಆಮೇಲೆ ಕೊತ್ತಂಬರಿ ಎಲ್ಲ ಹಾಕ್ಕೊಂಡಿದ್ದೀನಲ್ಲ ಫ್ರೆಂಡ್ಸ್, ನೋಡಿದ್ದೀರ ತಾನೇ. ನಾನು ಈ ಮಾತಲ್ಲ ಅದನ್ನು ಹೇಳೋಕ್ಕೆ ಮರ್ತೋದೆ ನಿಮಗೆ. ಅವರೆಕಾಯಿ ಎಲ್ಲ ಹಾಕ್ಕೊಂಡು ಪುದೀನಾನು ಕೊತ್ತಂಬರಿ ಅವರೆಕಾಯಿ ಎಲ್ಲ ಹಾಕಿ ಫುಲ್ಲು ಮಿಕ್ಸ್ ಮಾಡ್ಕೊತೀನಿ. ಇವಾಗ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ರೋಸ್ಟ್ ಆಗಲಿ. ಇದ್ರ ಜೊತೆಗೆ ಮಸಾಲ ಜೊತೆಗೆಲ್ಲ ರೋಸ್ಟ್ ಆಗುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಇದು ನಾನು ಮೆಣಸಿನ್ಕಾಯಿ ಪುಡಿ, ಧನಿಯಾ ಪುಡಿನೇ ಫ್ರೆಂಡ್ಸ್ ಉಪಯೋಗಿಸೋದು. ನಾನು ಇದರಿಂದ ತೊಗೊಂಬಂದ್ಬಿಟ್ಟಿರ್ತೀನಿ ಅಂಗಡಿಯಿಂದ. ಮೆಣಸಿನ್ಕಾಯಿ ಧನಿಯಾ ಎಲ್ಲ ತೊಗೊಂಬಂದು ಮನೆಯಲ್ಲೇ ರೆಡಿ ಮಾಡ್ಕೊತೀನಿ. ಅದನ್ನೇ ನಾವೆಲ್ಲ ಸಾರಿಗೂ ಅದನ್ನೇ ಯೂಸ್ ಮಾಡೋದು. ಬೇಳೆ ಸಾರಿಗೊಂದು, ಮಸಾಲ ಸಾರಿಗೊಂದು, ಮಟನ್ ಚಿಕನ್ ಸಾರಿಗೊಂದು ಅನ್ನೋದೇನೂ ಇಲ್ಲ. ನಾವೆಲ್ಲ ಸಾರಿಗೂ ಅದೇ ಯೂಸ್ ಮಾಡೋದು, ಬೇರೆ ಏನೂ ನಾವು ಯೂಸ್ ಮಾಡಲ್ಲ. ಎಲ್ಲ ಸಾರಿಗೂ ನಾವು ಈ ಪೌಡ್ರೇ ನಾವು ಉಪಯೋಗಿಸೋದು. ನೋಡಿ, ಮೆಣಸಿನ್ಕಾಯಿ ಪುಡಿ, ಧನಿಯಾ ಪುಡಿ ಪೌಡರ್ ಅದು ಇವಾಗ ಈ ವರ್ಷ ಮಾಡಿಸ್ಬಿಟ್ಟಿದ್ದೀವಿ. ಇನ್ನು ನೆಕ್ಸ್ಟ್ ವರ್ಷ ಮಾಡಿದಾಗ ನಿಮ್ಗೆ ತಿಳಿಸ್ತೀನಿ. ಅದರಲ್ಲಿ ಒಂದು ಸ್ವಲ್ಪ ಅಕ್ಕಿ ಹಾಕ್ತೀವಿ, ಒಂದು ಸ್ವಲ್ಪ ಬೇಳೆ ಹಾಕ್ತೀವಿ, ಒಂದು ಅರ್ಧ ಗ್ಲಾಸಷ್ಟು. ಎಷ್ಟು ಹಾಕಬೇಕು ಅಂತ ಆಮೇಲೆ ನಾನು ಹೇಳ್ತೀನಿ.
ಆಮೇಲೆ ಅಂಗಡಿನಲ್ಲಿರೋವಂಥ ಇದು ಏನಪ್ಪ ಅದು ಗರಂ ಮಸಾಲ ಪ್ಯಾಕೆಟನ್ನು ಒಂದು ಸ್ವಲ್ಪ ಪೌಡ್ರನ್ನ ಒಂದು 1/4 ಸ್ಪೂನಷ್ಟು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡ್ಕೊಬೋದು. ನಾನೊಂದು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ. ಎಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಅಕ್ಕಿ ತೊಳೆದು ನೆನೆಸ್ಕೊಂಡಿದ್ದೀನಿ. ಸೋನಾ ಮಸೂರಿ ಅಕ್ಕಿ ಹಾಕ್ತಾಯಿದ್ದೀನಿ ಪಲಾವ್ಗೆ. ನಾನು ಆ ಸೋನಾ ಮಸೂರಿ ಅಕ್ಕಿನ ಒಂದು ಸ್ವಲ್ಪ ನೆನೆಸ್ಕೊತೀನಿ, ನೆನೆಸಿಟ್ಟಿದ್ದೀನಿ. ಇವಾಗ ಅಕ್ಕಿ ನಾನು ಹಾಕ್ಕೊತೀನಿ. ಇವಾಗ ಉಪ್ಪು ಹಾಕ್ಕೊತಾಯಿದ್ದೀನಿ. ಅದಕ್ಕೆ ಉಪ್ಪು ಹಾಕಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೇಕು. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇವಾಗ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ, ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿದೆ. ಒಂದು ಸ್ವಲ್ಪ ಎಲ್ಲ ಉಪ್ಪೆಲ್ಲ ಕಲಿಸ್ಕೊತೀನಿ ಹೀಗೆ ಥರ. ನಮ್ಮ ಯಜಮಾನ್ರಿಲ್ಲ ಫ್ರೆಂಡ್ಸ್, ನಮ್ಮ ಯಜಮಾನ್ರಿಗೆ ಹಬ್ಬ ಬರೋ ದಿನವೇ ಕೋಪ ಬಂದ್ಬಿಡುತ್ತೆ. ಏನಕ್ಕೆ ಕೇಳಿ, ಹಬ್ಬಕ್ಕೆ ನಾವು ಖುಷಿಯಾಗಿದ್ದರೆ ಮನೇಲಿ ಮಕ್ಕಳೆಲ್ಲ ಕೇಳ್ತಾರೆ, ಎಲ್ಲ ಕೇಳ್ತಾರೆ ಅಂದ್ಕೊಂಡು ಹಬ್ಬಗೆ ಜಗಳ ತೆಗಿಯೋದು ಜಾಸ್ತಿ. ನಾನು ಎರಡು ದಿನ ನಾನು ವೀಡಿಯೋ ಮಾಡದೇ ಇರೋದಕ್ಕೂ ಅದೇ ಕಾರಣ. ಹಬ್ಬದ ಟೈಮಲ್ಲೇ ಅವ್ರಿಗೆ ಏನಾದರೂ ಇದು ಮಾಡೋದು, ಮನೇಲಿ ಎಲ್ಲಿ ದುಡ್ಡು ಕೇಳ್ತಾರೆ ಅಂತ. ಹಬ್ಬಕ್ಕೆ ಏನಾದರೂ ಸೀರೆ ಕೊಡಿಸ್ತಾರೆ. ಒಂದು ಹಬ್ಬಕ್ಕೂ ಕೊಡಿಸಿಲ್ಲ ಫ್ರೆಂಡ್ಸ್, ನಿಜವಾಗ್ಲೂ ನಾನು ಸುಳ್ಳು ಹೇಳ್ತಾ ಇಲ್ಲ. ನಿಮ್ಮ ಹತ್ರ ಏನಿದೆ, ನನ್ನ ಮನಸ್ಸಲ್ಲಿ ಇರೋದೆಲ್ಲ ನಿಮ್ಮ ಹತ್ರನೇ ಹೇಳ್ತಾಯಿದ್ದೀನಿ. ಒಂದು ಹಬ್ಬಕ್ಕೇ ಆಗಲಿ ಯಾವ ಹಬ್ಬಕ್ಕೂ ತಗೋ ಅಂತ ಕೊಡೋದೇ ಇಲ್ಲ. ಅದೇನು ಮಾಡ್ತಾರೋ ಏನೋ ಗೊತ್ತಿಲ್ಲ. ಆಮೇಲೆ ನಿಂಬೆಹಣ್ಣು ಹಿಂಡ್ಕೊಂಡಿದ್ದೀನಿ ಜೊತೆಗೆ. ನೋಡಿ, ನಿಂಬೆಹಣ್ಣು ಹಿಂಡ್ಕೊಂಡು ಎಲ್ಲ ಫುಲ್ಲು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಇವಾಗ ಅಕ್ಕಿನ ತೊಳ್ಕೊಂಡಿದ್ದೀನಲ್ವ, ಅದನ್ನು ನೀರೆಲ್ಲ ಇದು ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ. ಫಿಲ್ಟ್ರ್ ಮಾಡಿಕೊಂಡು ಇವಾಗ ಈ ಕುಕ್ಕರಲ್ಲಿ ಅದ್ರ ಜೊತೆಗೆ ಅದ್ರ ಜೊತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲ ಅಕ್ಕಿನ. ಎಲ್ಲ ನೋಡಿ, ನೀರು ಎಲ್ಲ ತೆಗೆದ್ಬಿಟ್ಟು ಅಕ್ಕಿ ಎಲ್ಲ ಹಾಕ್ಕೊತಾ ಇದ್ದೀನಿ. ಅಕ್ಕಿ ಎಲ್ಲ ಚೆನ್ನಾಗಿ ಅದ್ರ ಜೊತೆ ಎಲ್ಲ ಹಾಕ್ಕೊತಾ ಇದ್ದೀನಿ. ತೊಳೆದಿಟ್ಟು ಫಸ್ಟೇ ತೊಳ್ಕೊಂಡಿದ್ದೀನಿ. 2 ಸಲ ತೊಳೆದ್ಬಿಟ್ಟು ನೆನೆಸಿದ್ದೆ ನಾನು ಒಂದು 5 ನಿಮಿಷ. ನಾನು ಸೋನಾ ಮಸೂರಿ ಅಕ್ಕಿ ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ನೆನೆಸಿ ಇಟ್ಟಿದ್ದೆ ತೊಳೆದ್ಬಿಟ್ಟು. ಇವಾಗ ಅದನ್ನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಒಂದ್ಸಲಿ ನಾವು ಹಾಕಿರೋ ಅವರೆಕಾಳು ಎಲ್ಲ ಫುಲ್ಲು ಅದೆಲ್ಲ ಮಿಕ್ಸ್ ಮಾಡಿಕೊಂಡು ಎಲ್ಲ ಒಂದ್ಸಲಿ ಕಲಿಸ್ಕೊಬೇಕು. ನೋಡಿ, ಈ ಥರ ಕಲಿಸ್ಕೊಂಡು ಆಮೇಲೆ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಬೇಕು. ನೋಡಿ, ಫುಲ್ಲು ಕಲಿಸ್ಕೊಂಡಿದ್ದೀನಾ. ಇವಾಗ ಅದಕ್ಕೆ ನೀರು ಮಿಕ್ಸ್ ಮಾಡ್ಕೊತೀನಿ. ನಾನು ಯಾವ ಲೋಟದಲ್ಲಿ ಅಕ್ಕಿ ಹಾಕ್ಕೊಂಡಿರ್ತೀನೋ ಅದಕ್ಕೆ 2 ಪಟ್ಟಷ್ಟು ಜಾಸ್ತಿ ಹಾಕ್ಕೊತೀನಿ. ಇವಾಗ ನೋಡಿ, ನಾನು 1.5 ಲೋಟ ಅಕ್ಕಿ ಹಾಕ್ಕೊಂಡಿದ್ದೆ. ಇವಾಗ 1.5 ಲೋಟಕ್ಕೆ 3 ಲೋಟ ನೀರು ಹಾಕ್ಕೊಬೇಕು. ನಾನು 3 ಲೋಟಕ್ಕಿಂತ ಒಂದು ಸ್ವಲ್ಪ ಕಡಿಮೆನೇ ಹಾಕ್ಕೊತೀನಿ. 3 ಲೋಟ ಹಾಕ್ಕೊತಾ ಇಲ್ಲ. ನೋಡಿ, 2 ಲೋಟ ಆಯಿತಾ. ಇವಾಗ ನೋಡಿ, 3 ಲೋಟಕ್ಕೂ ಒಂದು ಸ್ವಲ್ಪ ಕಡಿಮೆ ಹಾಕ್ಕೊತೀನಿ. ಏನಕ್ಕಂದರೆ ನಾವು ಫಸ್ಟೇ ಅಕ್ಕಿ ಹಾಕ್ಬೇಕಾದ್ರೆ ಒಂದು ಸ್ವಲ್ಪ ನೀರು ಅದ್ರ ಜೊತೆ ಹೋಗಿರುತ್ತೆ. ಅದಕ್ಕೆ ಒಂದು ಸ್ವಲ್ಪ ಕಡಿಮೆ ಹಾಕ್ಕೊತಾ ಇದ್ದೀನಿ. ಇವಾಗ ಮುಚ್ಚಳ ಹಾಕಿ ವಿಸಲ್ ಹಾಕಿದ್ರೆ ವಿಸಲ್ಲು 2 ವಿಸಲ್ ಬರಬೇಕು. 2 ವಿಸಲ್ ಬಂದಮೇಲೆ ಪಲಾವ್ ರೆಡಿ ಆಗುತ್ತೆ. ನೋಡಿ, ವಿಸಲ್ ಕೂಗ್ತಾಯಿದೆ. ಆಯಿತು, 2ನೇ ವಿಸಲ್ ಇದು. 2ನೇ ವಿಸಲ್ ಆಯಿತು. ಇವಾಗ ಓಪನ್ ಮಾಡಿ ನೋಡೋಣ ಪಲಾವ್ ಯಾವ ಥರ ಇದೆ ಅಂದ್ಬಿಟ್ಟು. ನೋಡಿ, ಪಲಾವ್ ರೆಡಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ, ಸೂಪರಾಗಿ ಬಂದಿದೆ ಫ್ರೆಂಡ್ಸ್. ನೀವು ಒಂದ್ಸಲ ಮಾಡ್ಕೊಂಡು ತಿಂದ್ಬಿಟ್ಟು ಆಮೇಲೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ನಾನು ಟೇಸ್ಟ್ ಮಾಡಿಬಿಟ್ಟು ನಿಮ್ಗೆ ಹೇಳ್ತೀನಿ ಯಾವ ಥರ ಇದೆ ಅಂದ್ಬಿಟ್ಟು. ಸೂಪರಾಗಿದೆ ಫ್ರೆಂಡ್ಸ್, ಎಲ್ಲರೂ ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತಾ ಇದ್ದೀನಿ. ನಿಮಗೆಲ್ಲ ಇಷ್ಟ ಆಗಿದ್ದರೆ ಎಲ್ಲರೂ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನೆಕ್ಸ್ಟು ನಾನು ಮಾಡೋ ವೀಡಿಯೋಗಳನ್ನ ನಾನು ಏನೇನು ಅಡುಗೆ ಮಾಡ್ತೀನೋ ಅದನ್ನು ಇನ್ನೂ ಚೆನ್ನಾಗಿ ನಿಮ್ಗೆ ಮಾಡಿ ತೋರಿಸ್ತೀನಿ. ಇನ್ನೂ ಮಾಡ್ಬೇಕು ಅಂದ್ಕೊಂಡೆ, ಇನ್ನೂ ಒಂದು ಸ್ವಲ್ಪ ಪ್ರಾಬ್ಲಮಿಂದ ನಾನು ಮಾಡೋಕ್ಕಾಗಿಲ್ಲ. ಇನ್ನೂ ನಿಮ್ಗೆ ಚೆನ್ನಾಗಿರೋ ವೀಡಿಯೋ ಹಾಕಬೇಕು ಅಂದ್ಕೊತಾ ಇದ್ದೀನಿ.